ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಕಳೆದ ಒಂದು 10 ಡೇಸಿಂದ ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದರಿಂದ ಯಾವುದೇ ರೀತಿ ವಿಡಿಯೋವನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಭಾಳ ಜನ ವಿದ್ಯಾರ್ಥಿಗಳು ಮಾಪಪ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದೀರಿ, ಮತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಲೂ ಕೂಡ ವಿಡಿಯೋಗಳು ಬಂದಿದೆ. ಆದರೂ ಕೂಡ ನನ್ನ ಕಡೆಯಿಂದ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಮಾಪಪ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ MBBS BDS ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ, ಸೊ ಅವರೆಲ್ಲರೂ ಕೂಡ ಅಡ್ಮಿಷನನ್ನು ಮಾಡಿಸಿರ್ತೀರಿ. ಮತ್ತು ನಿಮ್ಮ ಕಾಲೇಜಿಗೆ ಅಡ್ಮಿಷನಿಗೆ ಹೋದಾಗ ನಿಮ್ಮ ಕಾಲೇಜು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಕೇಳ್ಕೊಂಡಿರ್ತೀರಿ. ಸೊ ಈ ಒಂದು ನವರಾತ್ರಿಯ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಮಹಾನವಮಿ ಮತ್ತು ವಿಜಯದಶಮಿ ಶುಭಾಶಯಗಳನ್ನ ತಿಳಿಸ್ತಾ, ಆ ತಾಯಿ ಚಾಮುಂಡಿ ನಿಮ್ಮ ಒಂದು ಕನಸೇನಿದೆ, ವಿದ್ಯಾರ್ಥಿಗಳಾಗಿ ನಿಮ್ಮ ಒಂದು ಕನಸೇನಿದೆ, ಆ ಕನಸನ್ನು ನನಸು ಮಾಡೋದಕ್ಕೆ ಏನೆಲ್ಲ ಧೈರ್ಯ, ಶಕ್ತಿ, ಇಚ್ಛಾಶಕ್ತಿ, ಸ್ಫೂರ್ತಿ ಎಲ್ಲವನ್ನು ನೀಡಬೇಕು ಅವೆಲ್ಲವನ್ನು ಆ ತಾಯಿ ನಿಮಗೆ ನೀಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಆಲ್ ಆಫ್ ಯು ಆರ್ ಬಿಕಮಿಂಗ್ ಫ್ಯೂಚರ್ ಡಾಕ್ಟರ್ಸ್. ಸೊ ವೈದ್ಯ ವೃತ್ತಿ ಅನ್ನೋದು ಅದು BDS ಇರ್ಬೋದು, MBBS ಇರ್ಬೋದು, ಆಯುಷ್ ಇರ್ಬೋದು, ಸಾಮಾನ್ಯವಾದ ಒಂದು ವೃತ್ತಿ ಅಲ್ಲ. ಒಂದು ಜೀವವನ್ನು ಉಳಿಸುವಂತಹ ಒಂದು ವೃತ್ತಿ. ಆ ಕಾರಣಕ್ಕೆ ನಿಮ್ಮ ಈ ಒಂದು ವೃತ್ತಿ ಬದುಕಿನಲ್ಲಿ ಮುಂದೆ ಎಲ್ಲವೂ ಕೂಡ ಚೆನ್ನಾಗಿ ಆಗಲಿ, ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಎಲ್ಲವೂ ಕೂಡ ನಡೀಲಿ. ಬಟ್ ಅದಕ್ಕೆ ತಕ್ಕನಾದಂತಹ ಎಫರ್ಟ್ಸನ್ನು ನೀವು ಹಾಕಲೇಬೇಕು ಅನ್ನೋದು ಗೊತ್ತಿರಲಿ. ಸೊ ಆ ಎಫರ್ಟ್ಸನ್ನು ಹಾಕೋದಕ್ಕೆ ನೀವು ರೆಡಿ ಇದ್ದೀರಿ. ಸೊ ಆ ಕಾರಣಕ್ಕೆ ನಿಮಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ. ಆ ಫ್ಯೂಚರ್ನ ಒಳ್ಳೆಯದಾಗಿ ಮಾಡಿಕೊಳ್ಳುವಂತಹ ಶಕ್ತಿ ನಿಮಗೆ ಬರಲಿ ಅಂಥೇಳಿ ಕೇಳ್ಕೊತೀನಿ. ಇನ್ನು ಮಾಪಪ್ ರೌಂಡ್ ಬಗ್ಗೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ KEಯಲ್ಲಿ ಏನೋ ಒಂದು ಲಿಂಕ್ ಕೊಟ್ಟುಬಿಟ್ಟಿದ್ದಾರೆ, ಆ KEಯಲ್ಲಿ ನನ್ನ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಹಾಕಿದಾಗ ತಗೊಳ್ತಾ ಇಲ್ಲ, ಯು ಆರ್ ನಾಟ್ ಅಲೌಡ್ ಅಂತ ಬರ್ತಾ ಇದೆ, ಅಥವಾ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಮಾಪಪ್ ರೌಂಡಿನ ಕತೆ ಏನು ಹಾಗಾದರೆ? ವಿದ್ಯಾರ್ಥಿಗಳು ಮತ್ತು ಪಾಲಕರು ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಈಗ MCCಯ 3rd ರೌಂಡ್ ನಡೀತಾ ಇದೆ. ಅದೇ ರೀತಿ KEಯ ಮಾಪಪ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆದ ಇನ್ಸ್ಟ್ರಕ್ಷನ್ಗಳನ್ನು KE ಅವರು ಕೊಡ್ತಾರೆ. ಬಟ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಸ್ವಲ್ಪ ದಿನದ ಹಿಂದೆ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದರು, ಈಗೊಂದು 25th ಒಂದು ಲಿಂಕನ್ನು ಕೊಟ್ಟಿದ್ದರು, 29th ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿ ಅಂಥೇಳಿ. ಇವೆಲ್ಲ ಲಿಂಕ್ಗಳು ಯಾರಿಗೆ ಅಂದರೆ, ಯಾರು ಇದುವರೆಗೆ KEಯಲ್ಲಿ ರಿಜಿಸ್ಟರೇ ಆಗಿಲ್ಲ. ರಿಜಿಸ್ಟರ್ ಆಗೋದಂದ್ರೇನು, KCET ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ. ನೀವೇನು 600 ರೂಪೀಸ್ ಪೇ ಮಾಡಿ ಫಿಲ್ ಮಾಡಿದ್ದೀರಲ್ವಾ, ಆ ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ ಅಂಥವರಿಗೆ 25ರಿಂದ ಲಿಂಕನ್ನು ಕೊಟ್ಟಿದ್ದರು. 29ರಿಂದ ಯಾರಿಗೆ ಲಿಂಕ್ ಕೊಟ್ಟಿದ್ರು ಅಂತ ಅಂದರೆ, ಯಾರು ಇದುವರೆಗೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದರು ಆದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಷನ್ನೇ ಮಾಡಿರಲಿಲ್ಲ, ಅಂದರೆ ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡ್ದೇನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳದೇ ಇರುವಂಥ ವಿದ್ಯಾರ್ಥಿಗಳಿಗೆ KE ಅವ್ರ ಕಡೆಯಿಂದ 29th ಒಂದು ಲಿಂಕ್ ಬಂದಿದೆ. ಅದು 3ನೇ ತಾರೀಕು ತನಕ ಇರುತ್ತೆ. ಓಕೆ, ಸೊ ಇಷ್ಟಾದ ಮೇಲೆ ಹಾಗಾದರೆ ಸರ್ ನನಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಅಥವಾ ನನಗೆ BA MS ಸಿಕ್ಕಿದೆ, BDS ಸಿಕ್ಕಿದೆ, ನಾನು MBBS ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಏನು ಮಾಡಬೇಕು? ನೀವು ಈಗ ಏನು ಮಾಡಬೇಕಾಗಿರೋದು ಇಲ್ಲ, ನವರಾತ್ರಿ ಹಬ್ಬವನ್ನು ಎಂಜಾಯ್ ಮಾಡಿ ಅಷ್ಟೇ. ಸೊ ನೀವು ವೇಟ್ ಮಾಡಬೇಕು. ಯಾವುದಕ್ಕೆ? KE ಅವರು ಒಂದು ಡೀಟೇಲ್ಡ್ ನೋಟಿಫಿಕೇಷನ್ನ ಕೊಡ್ತಾರೆ. ಮಾಪಪ್ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಕಾಷನ್ ಡಿಪಾಸಿಟ್ ನಿಯಮಗಳನ್ನು ತಿಳಿಸ್ಕೊಡ್ತಾರೆ. ಅಂದರೆ ಕಾಷನ್ ಡಿಪಾಸಿಟನ್ನು ಮೊದಲೇ ಕಟ್ಟಿ ಹೋಗ್ಬೇಕು. ಈಗ ನಾವು ಬರೀ 1 ಲಕ್ಷ ರೂಪಾಯಿ ಪೇ ಮಾಡೋದಲ್ಲ, ನೀವು 12 ಲಕ್ಷ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ತೀರಂದರೆ 12 ಲಕ್ಷ ಕಟ್ಟಿನೇ ಮುಂದೆ ಹೋಗಬೇಕು. 25 ಲಕ್ಷ 20 ಲಕ್ಷ ಮಾಡ್ತೀರಂದರೆ 20 ಲಕ್ಷ ಕಟ್ಟಿನೇ ನೀವು ಮುಂದೆ ಹೋಗಬೇಕು. ಇದೇ ರೀತಿ ಇರುತ್ತೆ. ಲಾಸ್ಟ್ ಇಯರಲ್ಲೇ ಇದೇ ರೀತಿ ರೂಲ್ ಇತ್ತು. ಈ ವರ್ಷ ಅದರಲ್ಲಿ ಏನಾದರೂ ಬದಲಾವಣೆಗಳು ಬಂದರೆ ನೋಡೋಣಂತೆ. ಬಟ್ ಅದು ಬರಲಿಲ್ಲ ಅಂದರೆ ಇದೇ ರೀತಿ ರೂಲ್ಸ್ ಇರುತ್ತೆ. ಸೊ ಇದಕ್ಕೆ ತಕ್ಕ ಹಾಗೆ ನೋಟಿಫಿಕೇಷನನ್ನು ಕೊಡ್ತಾರೆ, ವೇಟ್ ಮಾಡಿ ಅಷ್ಟೇ. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ನನಗೆ ಗೊತ್ತಿದೆ, ನೀವು ವೇಟ್ ಮಾಡ್ತಾ ಇದ್ದೀರಿ, ಸೀಟು ಸಿಗ್ಬೋದು ನನಗೆ, ನಮ್ಮ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಕೊಟ್ಟಿರುವಂತಹ ಏನು 2 ಲಿಂಕ್ ಕೊಟ್ಟಿದ್ದಾರೆ,
ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮತ್ತು ರೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ. ಅದು ಯಾರ್ಯಾರು ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂಥವರಿಗಾಗಿ ಅಲ್ಲ. ಸೊ ಆ ಒಂದು ಲಿಂಕ್ ಯಾರಿಗೆ ಅಂತ ಅಂದರೆ ಇದುವರೆಗೆ ಯಾರು ರಿಜಿಸ್ಟರೇ ಮಾಡ್ಕೊಂಡಿಲ್ಲ ಅಂಥವರಿಗೆ. ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಸೀಟ್ ಸಿಕ್ಕಿಲ್ಲ, ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ, ಸೀಟ್ ಸಿಕ್ಕಿಲ್ಲ. ಎರಡನೇ ಕೇಸಲ್ಲಿ ಎರಡನೇ ಕ್ಯಾಟಗರಿ ಹೇಗಿರ್ತಾರೆ, MBBS ಸಿಕ್ಕಿರೋದಿಲ್ಲ, BDS BAMS ಸಿಕ್ಕಿರುತ್ತೆ, MBBSಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಇರ್ತಾರೆ. ಸೊ ಅಂಥವರಿಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಬೇರೆ ಕೊಡ್ತಾರೆ. ಅದರಲ್ಲಿ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಆಯಿತು. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಏನೂ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇದೆ, ಎಲ್ಲವೂ ಕೂಡ ಇದೆ ಅಲ್ವಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಡೀಟೇಲ್ ಶೆಡ್ಯೂಲನ್ನು ಕೊಡ್ತಾರೆ, ಯಾರ್ಯಾರು ಎಷ್ಟೆಷ್ಟು ಕಾಷನ್ ಡಿಪಾಸಿಟ್ ಯಾವ ಸೀಟಿಗೆ ಕಟ್ಟಬೇಕು ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ತನಕ ವೇಟ್ ಮಾಡಿ ಅಷ್ಟೇ, ರೈಟ್. ಸೊ ಹಾಗಾದರೆ ಬೇರೆ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಇದ್ದೀರಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಮಾಪಪ್ಪಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಿಗೆ BAMS ಸಿಕ್ಕಿದೆ, ನೀವು ಮತ್ತೆ BAMSಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ, MBBSಗೆ ಮಾಡ್ಬೋದು. ಯಾರಿಗೆ BDS ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಕೂಡ ಮಾಡಿಸ್ಕೊಂಡಿರ್ತೀರಿ, ನೀವು MBBS ಸೀಟಿಗೆ ಪಾರ್ಟಿಸಿಪೇಷನ್ ಮಾಡ್ಬೋದು, ಬೇರೆ BDS ಸೀಟಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಬರೋದಿಲ್ಲ. ಯಾರಿಗೆ ಸೀಟ್ ಸಿಕ್ಕಿಲ್ಲ, BDS ವೇಟ್ ಮಾಡ್ತಾ ಇದ್ರಿ, BDSಲ್ಲಿ ಪಾರ್ಟಿಸಿಪೇಟ್ ಅವ್ರು ಮಾಡಿ ಅಥವಾ BAMSಲ್ಲಾದ್ರೂ ಮಾಡಿ. ಸೀಟ್ ಸಿಗದೇ ಇದ್ದವ್ರು ಇವೆಲ್ಲ ಕ್ಯಾಟಗರಿ ಓಪನ್ ಇರ್ತದೆ. ಬಟ್ ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. ಕಾಷನ್ ಡಿಪಾಸಿಟ್ ಎಷ್ಟು ಪೇ ಮಾಡಬೇಕಂತ ಹೇಳ್ತಾರೆ, ಇವನ್ನೆಲ್ಲ KE ಅವರು ಹೇಳ್ತಾರೆ. ಹೇಳಿದ ಮೇಲೆ ಅದ್ರ ಬಗ್ಗೆ ಮುಂದುವರಿಯಿರಿ. ಈಗ ಇನ್ನೊಂದಷ್ಟು ಕ್ಯಾಟಗರಿಯವರು ಇರ್ತಾರೆ. ಯಾರಾಗಾದರೆ, ಸರ್ ನಾನು ಆಲ್ರೆಡಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ, ವೆಟರ್ನರಿ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ, ನಾನು MBBSಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸೊ ಡೆಫಿನೆಟ್ಲಿ ಮಾಡಬಹುದು ಅಂತ ಈ ಸದ್ಯದ ಮಟ್ಟಿಗೆ ಹೇಳ್ಬೋದು ನಾನು. ಬಟ್ ರೂಲ್ಸ್ ಹೆಂಗಾಗ್ತದ ನೋಡೋಣಂತೆ. ಯಾಕಂದರೆ ಇವೆಲ್ಲ ಕಂಡೀಷನಲ್ ರೂಲ್ಸ್ ಮೇಲೆ ಡಿಪೆಂಡು. KE ಅವರು ಯಾವ ರೀತಿ ರೂಲ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಅದಕ್ಕಾಗಿ ವೇಟ್ ಮಾಡಿ. ಅಂದರೆ ನಿಮಗೆ ಲಾಗಿನ್ ಕೊಟ್ಟಾಗ ಲಾಗಿನ್ ಆದರೆ ಪಾರ್ಟಿಸಿಪೇಷನ್ ಬಿಟ್ಟಿದ್ದಾರೆ ಅಂತ ಅರ್ಥ, ಲಾಗಿನ್ ಆಗ್ತಾ ಇಲ್ಲ ಅಂದರೆ ನಿಮ್ಮನ್ನು ಅಲೋ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ಈಗ ಯಾರೂ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರ ಮೇಲೆ 10 ವೀಡಿಯೋಗಳನ್ನು ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಮಾಡಿ ಹಾಕ್ತಾರೆ, ನಿಮ್ಮನ್ನು ಅವ್ರನ್ನ ಅಲೋ ಮಾಡ್ತಾರೆ, ಇವ್ರನ್ನ ಅಲೋ ಮಾಡ್ತಾರೆ, ನೀವೇನು ಚಿಂತೆ ಮಾಡಬೇಡ ಅಥವಾ ಅಲೋ ಮಾಡೋದಿಲ್ಲ. ಅಲೋ ಮಾಡೋದಿಲ್ಲ ಅಥವಾ ಮಾಡ್ತಾರೆ ಅನ್ನೋದು KE ಅವರು ಇನ್ನೂ ಕೂಡ ಹೇಳಿಲ್ಲ. ಆ ಕಾರಣಕ್ಕೆ ಸೊ ಅದು ವೇಟ್ ಮಾಡಬೇಕಾಗ್ತದೆ. ಇನ್ನು ಏನು ಮಾಡಿದ್ದಾರೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ BDS ಸಿಕ್ಕಿದೆ, BAMS ಸಿಕ್ಕಿದೆ, ನಿಮಗೆ ಆ ಸೀಟ್ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಮಾಡಿದಿರಿ, KEಗೆ ಹೋಗಿದಿರಿ. ಈ ಲಾಸ್ಟ್ ರೌಂಡ್ ಆದಮೇಲೆ ಅಲ್ಲಿ 10,000 ರೂಪಾಯಿ ಕಟ್ ಮಾಡಿಕೊಂಡು ಕ್ಯಾನ್ಸಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಆ ಕ್ಯಾನ್ಸಲ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಪಾರ್ಟಿಸಿಪೇಷನ್ ಮಾಡೋದು ಕೊಡ್ತಾರಾ? ಅಲ್ಲಿ ಹೋದಾಗ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹೇಳಿದಾಗ ಒಂದು ದಿವಸ ಹೋದಾಗ ಹೇಳ್ತಾರೆ ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಲೋ ಮಾಡ್ಬೋದು ಅಂತ ಹೇಳಿದ್ದಾರೆ, ಕೆಲವೊಂದು ಸಾರಿ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಕೆಲವೊಂದು ಸಾರಿ ವೇಟ್ ಮಾಡಿ ರೂಲ್ಸಿಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡಬೇಕು. ಆದರೆ ಆ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ಆ ಕ್ಯಾನ್ಸಲೇಷನ್ ಲೆಟ್ರಲ್ಲಿ ಒಂದು ಲಾಸ್ಟ್ ಒಂದು ನೋಟ್ ಕೊಟ್ಟಿದ್ದಾರೆ. ಸೊ ನೀವು ಮುಂದಿನ ಯಾವುದೇ ಸುತ್ತಿನಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆಯುವುದಿಲ್ಲ ಅಂಥೇಳಿ. ಸೊ ಆ ಕಾರಣಕ್ಕೆ ಈಗಲೂ ಕೂಡ ಡೌಟ್ ಇದೆ. ನೀವು BDS ಕ್ಯಾನ್ಸಲ್ ಮಾಡ್ಕೊಂಡ್ರೆ BAMS ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ, MBBSಗೆ ಬಿಡ್ತಾರಾ ಗೊತ್ತಿಲ್ಲ. ಓಕೆ, ಸೊ ಅದಕ್ಕಾಗಿ ವೇಟ್ ಮಾಡಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕೊಡ್ತಾರೆ. ಈಗ ಬಿಟ್ಟಿರುವಂತಹ ಲಿಂಕ್ಸ್ ಏನಿದೆ ಅದು ಯಾರ್ಯಾರು ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅವರಿಗಾಗಿ ಅಲ್ಲ. ಸೊ ನೀವು ಇನ್ನೊಂದು ಸ್ವಲ್ಪ ಪೇಷನ್ಸ್ ಇರಲಿ, ತಾಳ್ಮೆಯಿಂದ ವೇಟ್ ಮಾಡಿ, ಮುಂದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬರ್ತದೆ. ಇನ್ನು MCC ಕೌನ್ಸಿಲಿಂಗ್ ಸಂಬಂಧಪಟ್ಟಾಗೆ 3rd ರೌಂಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಯಾರಾದರೂ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಅದರಲ್ಲೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಇವತ್ತು ಆ್ಯಕ್ಚುಲಿ ಆಗಬೇಕಿತ್ತು, ನಿನ್ನೆನೇ ಆಗಬೇಕಿತ್ತು. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಮೇ ಬಿ ಅದು ಕೂಡ ಇನ್ನೊಂದು 2-3 ದಿನ ಮುಂದೆ ಹೋಗ್ತದೆ. ಸೊ ಅದಾದಮೇಲೆ ರಿಸಲ್ಟ್ ಬಿಡ್ತಾರೆ. ಅದಾದಮೇಲೆ ಕರ್ನಾಟಕದಲ್ಲಿ ಮಾಪಪ್ ರೌಂಡ್ ಇರ್ತದೆ. ಇನ್ನೊಂದು ಮೈನರ್ ಡೌಟ್ ಏನಿದೆ ಅಂದರೆ, ಸರ್ ನನಗೆ MCCಯಲ್ಲಿ ಸೆಕೆಂಡ್ ರೌಂಡ್ ಅಡ್ಮಿಷನ್ ಮಾಡಿಬಿದ್ದೀನಿ, KEಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸರ್ KEಯಲ್ಲಿ ಆಲ್ರೆಡಿ ನಾನು ಅಡ್ಮಿಷನ್ ಮಾಡಿಬಿಟ್ಟಿದ್ದೀನಿ, MCC ಪಾರ್ಟಿಸಿಪೇಷನ್ ಮಾಡ್ಬೋದಾ? ಹಾಗೆ ನೋಡಿದ್ರೆ ರೂಲ್ಸ್ ಪ್ರಕಾರ ಬರೋದಿಲ್ಲ ಅಂತ ಹೇಳ್ತೀನಿ. ಆದರೆ MCCಯಲ್ಲಿ ಅಷ್ಟೊಂದು ಸ್ಕ್ರೂಟಿನಿ ಮಾಡೋದಿಲ್ಲ, ಕೊಟ್ಟುಬಿಡ್ತಾರೆ, ಅಲೋ ಮಾಡಿಬಿಡ್ತಾರೆ. ಆದರೆ KEಯಲ್ಲಿ ನಿಮ್ಮನ್ನು ಅಲೋ ಮಾಡೋದು ಡೌಟ್ ಇದೆ. MCCಯಲ್ಲಿ ನೀವು ಅಡ್ಮಿಷನ್ ಮಾಡಿದರೆ ಇಲ್ಲಿ ನಿಮಗೆ ಅಲೋ ಮಾಡೋದು ಡೌಟ್ ಇದೆ. ಯಾಕಂದರೆ ಅದರಲ್ಲೂ ಮೊನ್ನೆ ಸೀಟ್ ಸಿಕ್ಕ ಮೇಲೆ KEಯಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದರು, KEಯಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ. ಸೊ ಅಂಥ ಕೇಸ್ ಒಳಗೆ ಸೊ ನಿಮಗೆ ಅಲೋ ಮಾಡೋದು ಡೌಟ್ ಇದೆ. ಅದಕ್ಕಾಗಿ ವೇಟ್ ಮಾಡಿ. ಸೊ ಇದಿಷ್ಟು ಮಾಪಪ್ ರೌಂಡಿಗೆ ಸಂಬಂಧಪಟ್ಟಾಗೆ. ಇನ್ನೂ ಕೂಡ ಯಾವುದೇ ಬೆಳವಣಿಗೆಗಳು KE ವೆಬ್ಸೈಟಲ್ಲಿ ಆಗಿಲ್ಲ. ಸೊ ಅವರು ಕೂಡ ನವರಾತ್ರಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡಿ ಆ ಒಂದು ತಾಯಿ ಚಾಮುಂಡೇಶ್ವರಿ ನಿಮಗೆ ಎಲ್ಲರಿಗೂ ನೀವು ಅಂದ್ಕೊಂಡಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಬೇಕಾಗುವಂಥ ಧೈರ್ಯ, ಶಕ್ತಿಯನ್ನು, ಸೊ ಆ ಸ್ಫೂರ್ತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.